ನಮಸ್ಕಾರ. ಈಗ ಒಂದು ವಿಡಿಯೋ ಐತೆ, ತಗಡು ಅನ್ಬಂದ್ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ. ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್ ನನ್ನಿಂದ ಗಿಲ್ಲಿ ಔಟ್ ಆಗ್ಬೇಕಿತ್ತು. ಔಟ್ ಗಿಲ್ಲಿ ಆಚೆ ಬಂದಾಯ್ತು. ಇವತ್ತು ಆಚೆ ಬಂದಾಯ್ತು ಗಿಲ್ಲಿ. ಪಾರ್ಟಿ ಕೊಡಿಸ್ತಾ ಇದ್ದೀನಿ, ಎಲ್ಲಾರು ಬರ್ಬೇಕು. ಇದಕ್ಕೆ ಕಾರಣ ನಾನೇನೆ. ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ಗಿಲ್ಲಿ ಆಚೆ ಬಂದಾಯ್ತು, ಸೋತಾಯ್ತು. ಕಣಲ್ಲಿ ತಗಡು ಸತೀಸ, ನಿನ್ಗೆ ಉಚ್ಕಿ ಚಿಡ್ಬಿಡೈತೇನ? ಮಂಗ್ ತರ ಮಾತಾಡ್ತೀಯಲ್ಲ, ಕೆಪ್ರು ಬಡ್ಡಿ ಮಗನೆ. ನೆನ್ನೆ ಎಪಿಸೋಡ್ ನೋಡಿಲ್ಲ ನೀನು? ಅಲ್ಲ, ನೆನ್ನೆ ಹಾಡಿ ಹೋಗ್ಲಿ ಕುಣ್ದಿ ಕುಪ್ಪಳಿಸಿ ಆಗೋಗೈತೆ. ಗಿಲ್ಲಿನೇ ನಂಬರ್ 1 ಅಂತ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟವ್ರೆ. ಅದೆಲ್ಲ ನನ್ ಮಗ ಕೇಳಿಸ್ಕೊಂಡೋ ಇಲ್ವೋ ಅದು ಗೊತ್ತಿಲ್ಲ. ನೆನ್ನೆ ಎಪಿಸೋಡ್ ನೋಡ್ದೋ ಇಲ್ವೋ ಅದು ಗೊತ್ತಿಲ್ಲ. ಎಣ್ಣೆಗೆ ಹೊಡೆದಿದೆ ನೆನ್ನೆ ಎಣ್ಣೆಗೆ ಹೊಡೆದು ಮಲ್ಕೊಂಡಿದ್ದ. ನೋಡ್ಲಿ ಎಪಿಸೋಡ್. ಅಲ್ಲ, ಮನ ಮರಿದೈತೆ ನಿನ್ಗೆ. 3 ಹೊತ್ತು ಗಿಲ್ಲಿ ಚಪಾಡ್ಕೊಂಡು ಕೂತಿದ್ದೀರಿ. ಇವಾಗ ಅಲ್ಲಿ ಗಿಲ್ಲಿ ಆಚೆ ಬಂದೇ ಬಿಟ್ಟು ಅಂತೀಯ. ಇಡೀ ಕರ್ನಾಟಕದ ಜನ ವಿನ್ನರ್ ಆಗಿ ಬರ್ಲಿ ಅಂತ ಕಾಯ್ತಾ ಇರೋದು. ನಿಂತರ ಅರ್ಧ ಬರ್ಧ ಆಟ ಬಿಟ್ಟು ಬರ್ಲಿ ಅಂತಲ್ಲ. ಅದು ಹಿಂಗೆಲ್ಲ ತಲೆ ಕೆಡೋದು ಕಣ ನಿಂಗೆ. ಈ 3 ಹೊತ್ತು ಗಿಲ್ಲಿ 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 ಅಂದೆ ನಿಂಗೂ ಹುಚ್ಚಿಡ್ಬಿಟ್ಟೈತೆ. ಅದೇನಂತ ನಾಯಿ ಬರೋ ಡೊಂಕು ಅನ್ನಂಗೆ. ನೀನು ನಾಯಿ ಬಾಲಕ್ಕಿಂತ ಹೈ ಲೆವೆಲ್ಗೆ ಹೋಗ್ತಾ ಇದೆಯಾ ಹೊರತು, ಅಲ್ಲ, ಕರ್ನಾಟಕ ಜನತೆ ಮಂಗ ಮಾಡ್ಕೊಂಡಿದ್ಯಾ ನೀನು? ತಿಕ್ಲು ಬಂದಂಗೆಲ್ಲ ವಿಡಿಯೋ ಮಾಡ್ಕೊಂಡು ಯಾರ ವಿಡಿಯೋ ಮಾಡಿ ಅನ್ಕೊಂಡು ವಿಡಿಯೋ ಮಾಡಿಸ್ಕೊತೀಯ? ಅಲ್ಲ, ಹೇಳೋದ್ರು ಮೀನಿಂಗ್ ಇಲ್ಲ. ನಿನ್ಗೆ ಇಷ್ಟೆಲ್ಲ ಗೊತ್ತಾಯ್ತೈತಿ. ನೀನ್ 100 ಕೋಟಿ 400 ಕೋಟಿ 500 ಕೋಟಿ ನಾಯಿಗಳು ಎಲ್ಲ ತತ್ತಾ ಇದೀಯ ಅಂತ, ಹೆಂಗ್ ತತ್ತಾ ಇದೀಯ, ಹೆಂಗ್ ಸಾಕ್ತಾ ಇದೀಯ ಅಂತ. ಅಲ್ಲ, ನೀನ್ ಹೊಗೆತಗ್ ಬೆಂಕಿ ಹಾಕ. ಗಿಲ್ಲ ಆಚೆನೆ ಬಂದ್ಬಿಟ್ಟ, ನೀನೇ ಕಾರಣ ಅಂತ ಹೇಳ? ಮಾನ ಮರಿದೈತೆ ನಿಂಗೆ? ಏನಾರು ಒಂಚೂರು ಏನು ಅನ್ಸೋದೇ ಇಲ್ಲ ನಿನ್ಗೆ? ಅಲ್ಲ, ವಿಡಿಯೋ ಮಾಡಿದ್ರೆ ಜನ ನೋಡ್ತಾರೆ, ನೋಡ್ದಾಗ ಏನ್ ಅಂತಾರೆ ಅಂತ ಏನ್ ಅನ್ಸಲ್ಲ ನಿನ್ಗೆ? ಅಲ್ಲ ಕಣಯ್ಯ, ನೀನ್ ಯೋಗ್ಯತೆಗ್ ಬೆಂಕಿ ಹಾಕ. ಯಾವ್ದಕ್ಕೂ ವಿಮಾನಕ್ಕೆ ಹೋಗಿ ಹುಚ್ಚಾಸ್ಪತ್ರೆಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ. ಅವು ತಲೆಗಿಲೆ ಕೆಟ್ಟೋಗೈತೆ, ಹುಚ್ಕಿ ಚಿಡ್ದೈತೆ ಅಂತ. ಸುಮ್ನೆ ಯಾಕೆ ನೋಡೋ, ನಿನ್ ವಿಡಿಯೋ ನೋಡೋರ್ಗು ಯಾಕೆ ಹುಚ್ಚಿಡಿಸ್ತೀಯ? ಹಾ, ಏನಾರ ಒಂಚೂರಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ನೀನ್ ಈ ತರ ಮಾತೇ ಆಡ್ತಿರ್ಲಿಲ್ಲ. ಅಲ್ಲ, ಇಡೀ ಕರ್ನಾಟಕ ಇವತ್ತು ಗಿಲ್ಲಿ ಎಲ್ಲವನೇ, ಯಾವ ಸ್ಟೇಜಲ್ಲಿ ಅವನೇ ಅಂತ. ಅಲ್ಲ, ಬಾಯಿ ಹೋದಂಗ್ ಮಾತಾಡ್ತಿಯಲ್ಲ ಗುರು ನೀನು. ನೀನು ಬಾಯಿಗೆ ನಾ ಹೇಳಕ. ಅವನ್ಯಾರ ಪಕ್ಕ ಬಿಗ್ ಬಾಸ್ ರಿಯಲ್ ವಿನ್ನರು ಸತೀಶ್ ಕೆಡಬಮ್ ಅಂತೆ. ದೊಡ್ಡ 3rd ಕ್ಲಾಸ್ ಸತೀಶ್ ಕೆಡಬಮ್. ಮಾಡಕ್ ಕೆಲ್ಸಿಲ್ವಲ್ಲ, 4 ಜನ ಹಾಕೊಂಡು ವಿಡಿಯೋ ಮಾಡಿ ಹುಚ್ಚಾಗ್ಬಿಟ್ಟವ್ರಿ. ಗಿಲ್ಲಿ ಬೆಳಗಾದ್ರೂ ಗಿಲ್ಲಿ, ನೈಟ್ ಆದ್ರೂ ಗಿಲ್ಲಿ, ಸಂಜೆ ಆದ್ರೂ ಗಿಲ್ಲಿ. ಕೇಳಿ ಯಾವ್ದು ಪ್ರೋಗ್ರಾಮ್ ಆದ್ರೂ ಗಿಲ್ಲಿನ ಹೆಸರು ಬರುತ್ತೆ. ಇವನ್ಗೆ ಅವೆಲ್ಲ ಆಗೋದಿಲ್ಲ. ಗಿಲ್ಲಿ ತಲೆಗೆ ಹೋಗಿ ಗಿಲ್ಲಿ ಆಚೆ ಬಂದ್ಬಿಟ್ಟ ಅಂತ ಇವನೇ ಹೋಗಿ ಮಾಡ್ಕೊಬಿಟ್ಟು ವಿಡಿಯೋ ಮಾಡಿ ಅಂದ್ಬಿಟ್ಟು ವಿಡಿಯೋ ಮಾಡ್ಸ್ಕೊಂತಾನೆ. ಅಲ್ಲ ಕಣಯ್ಯ, ಟ್ರೋಲ್ ಆಗ್ಬೇಕು ಅಂತ ಇದ್ರೆ ನೀನ್ ಈ ತರ ಅಲ್ಲ. ಎಲ್ಲ ಎಷ್ಟೊಂದ್ ಜನ ಏನೇನ್ಕೋ ಹೆಂಗೋ ಟ್ರೋಲ್ ಆಗೋರು. ನೀನು ಹುಚ್ಚುಚ್ಚಿನ ತರ ಮಾತಾಡಿ, ಇಲ್ದಿರೋದ್ರ ಹುಟ್ಟಿಸ್ಕೊಂಡು ಮಾತಾಡಿ ಟ್ರೋಲ್ ಆಗ್ತಾ ಇರೋದು. ನೀನು ಬಾಳ್ಗೆ ಏನು ಅನ್ಸೋದೇ ಇಲ್ಲ. ನೀನು ಬಾಳಿಗೆ ಏನು ಅನ್ಸಲ್ಲ ಬಿಡು. ಬೇಕಾದ್ರೆ ನಾನು ಸತ್ತ ಹೋಗ್ಬಿಟ್ಟಿದ್ದೀನಿ ನೋಡಿ, ನಾನು ಸತ್ತ ಹೋಗ್ಬಿಟ್ಟಿದ್ದೀನಿ ಅಂತ ಬೇಕಾದ್ರೆ ಜೀವಂತವಾಗಿದ್ದಾಗ ತೋರಿಸ್ಬಿಡ್ತೀಯ ಬೇಕಾದ್ರೆ ನೀನು. ಅಂತ ಕಿತ್ತೋದ್ ನನ್ ಮಗ ನೀನು. ಟ್ರೋಲ್ಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಬಾಯಿ ಬಂದಂಗೆ ಮಾತಾಡೋ ನನ್ ಮಗ ನೀನು. ಅದನ್ನ ನಾಯಿಗಳು ಬೊಗಳುತ್ತಲ್ವ, ಸುಮ್ನೆ ಬಾಯಿ ಬಂದಂಗೆ. ಆ ಜಾತಿಗೆ ಸೇರಿದ ನೀನು. ಕೆಡಬಮ್, ನಾಯಿ ಕೆಡಬಮ್. ನಿನ್ ಬಗ್ಗೆ ಎಷ್ಟು ಮಾತಾಡಿದ್ರು ವೇಸ್ಟೇ. ಇಲ್ಲಿ ಆಚೆ ಬಂದಾಗ ಮಾತಾಡು ನೋಡವ. ನಿನಗೆ ಇದೇ ತಾಕತ್ತು ಗಂಡಸ್ತನ ಇದ್ದಿದ್ರೆ ಅವ್ನು ಕೂಡ ಒಂದು ಕೌಂಟು ತಡ್ಕೊಳಕ್ಕಾಗಲ್ಲ ನಿನ್ಗೆ. ಇಲ್ಲಿ ಬಂದು ಬುಟ್ಟಿದ್ದೇ ಭಾಷಣ ಬಿಡ್ತೀಯ ಲೋಪರ್.